ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ಡಾಕ್ಟರ್ ಕಾವ್ಯ. ಇವತ್ತು ನಾನು ನಿಮ್ಮ ಜೊತೆಗೆ ಇನ್ಫಾರ್ಮೇಶನ್ ತಂದಿರೋದು ಜೀರಿಗೆ ಯಾರು ಗೊತ್ತಿಲ್ಲ ಹೇಳಿ. ಇದು ಕೇವಲ ಅಡಿಗೆಗಷ್ಟೇ ಮೀಸಲಲ್ಲದೆ ಮನೆ ಮದ್ದಾಗಿ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನ ಬಗೆಹರಿಸುತ್ತೆ. ಅದರಲ್ಲಿ ಮೊದಲನೇದು ಡೈಜೆಷನ್. ನಿಮ್ಗೇನಾದ್ರೂ ಅಸಿಡಿಟಿ, ಹೊಟ್ಟೆ ಉಬ್ರಣೆ, ಹುಳಿತೇಗು ಅಥವಾ ತಿಂದದ್ದು ಯಾವುದು ಜೀರ್ಣನೇ ಆಗ್ತಿಲ್ಲ, ಈ ಥರದವು ಇದ್ರೆ ದಯವಿಟ್ಟು ಈ ಜೀರಿಗೆನ ತಗೊಳ್ಳಿ. ಜೊತೆಗೆ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಅನ್ಕೊಂಡವ್ರಿಗೆ ಈ ಜೀರಿಗೆ ಸಿಕ್ಕಾಬಟ್ಟೆ ಎಫೆಕ್ಟ್ ಆಗಿದೆ. ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟು ನಮ್ಮ ದಿನನಿತ್ಯದಲ್ಲಿ ನಾವು ಟಾಯ್ಲೆಟ್ಗೆ ಆರಾಮಾಗಿ ಹೋಗುವಂಗೆ ಮಾಡುತ್ತೆ. ಸೊ ಹಂಗಾಗಿ ಇದು ತೂಕ ಇಳಿಸೋದ್ರಲ್ಲೂ ಪರಿಣಾಮಕಾರಿಯಾಗಿದೆ. ಜೊತೆಗೆ ಶುಗರು, BP ಇದ್ದವರು ದಿನ ತಗೊಳ್ಳೋದ್ರಿಂದ ನಾರ್ಮಲ್ ಆಗಿ ಇಟ್ಕೋಬಹುದು. ಯಾಕಂದ್ರೆ ಇದರಲ್ಲಿ ಪೊಟ್ಯಾಷಿಯಂ ಅನ್ನೋ ಅಂಶ ತುಂಬಾ ಜಾಸ್ತಿ ಇರೋದ್ರಿಂದ BP ಇರೋರ್ಗಂತೂ ಸಿಕ್ಕಾಬಟ್ಟೆ ಪರಿಣಾಮಕಾರಿ. ಜೊತೆಗೆ ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಗೂ ಇದು ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಐರನ್, ಫೈಬರ್ ಅಂತ ಎಷ್ಟೋ ಅಂಶಗಳು ಯಥೇಚ್ಛವಾಗಿರೋದ್ರಿಂದ ನೀವು ಕೇಳಿರ್ಬೋದು ಚಳಿಗಾಲದಲ್ಲಿ ಈ ತರ ಮಸಾಲೆ ಪದಾರ್ಥಗಳನ್ನ ಮಾಡ್ಕೊಂಡು ಹರ್ಬಲ್ ಟೀ ಕುಡಿಯೋದ್ರಿಂದ ಸಿಕ್ಕಾಬಟ್ಟೆ ಬೆನಿಫಿಟ್ಸ್ ಆಗುತ್ತೆ ಅಂತ. ಸೊ ಅದೇ ನಾನು ಹೇಳಕೊಟ್ಟಿರೋದು. ಜೊತೆಗೆ ನೀವು ಇದನ್ನ ಹೆಂಗೆ ಕುಡಿಬೇಕು? ದಿನ ಖಾಲಿ ಹೊಟ್ಟೆಲಿ ಎದ್ದ ತಕ್ಷಣ 1 ಲೋಟ ನೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆನ ಹಾಕೊಂಡು ಅಥವಾ 1 ಸ್ಪೂನ್ ಜೀರಿಗೆನ ಹಾಕೊಂಡು ನೀವು ಕುಡಿಬೇಕು. ಇಲ್ಲ ಅಂತ ಅಂದ್ರೆ ನೀವು ಪೌಡರ್ ಮಾಡಿ ಇಟ್ಕೊಂಡು ಕೂಡ ಪ್ರತಿನಿತ್ಯ ಒಂದು 30 ದಿನ ನೀವು ತಗೊಂಡಾಗ ಕಂಪ್ಲೀಟ್ ಆಗಿ ಡೈಜೆಷನ್ ಇಶ್ಯೂ ಏನೇ ಇರಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ಅಥವಾ ನೀವೇನಾದ್ರೂ ಕೆಲವು ಟೈಮ್ ಏನಾದ್ರೂ ಆಹಾರ ತಿಂದು ಜೀರ್ಣ ಆಗಿಲ್ಲ, ನನಗೆ ಹೊಟ್ಟೆ ಎಲ್ಲ ನೋವಾಗ್ತಿದೆ ಅಂದಾಗ್ಲೂ ಈ ಜೀರಿಗೆ ನೀರು ತಗೊಳ್ಳಿ. ಯಾಕಂದ್ರೆ ಪ್ರತಿದಿನ ಮಾತ್ರೆ ತಗೊಳ್ಳೋದು ಅಷ್ಟು ಒಳ್ಳೇದಲ್ಲ, ಅದಕ್ಕೋಸ್ಕರ. ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಉಪಯುಕ್ತವಾಗಿದೆ ಅಂತ ಅನ್ಕೋತೀನಿ. ಹಾಗಿದ್ರೆ ನೀವು ಈ ಜೀರಿಗೆ ನೀರನ್ನ ಪ್ರತಿನಿತ್ಯ ಕುಡಿತಿದ್ದೀರಾ? ಎಷ್ಟು ದಿನ ಕುಡಿದಿದ್ದೀರಾ? ಅಥವಾ ನಿಮ್ಗೆ ಇನ್ನೇನಾದ್ರೂ ಬೆನಿಫಿಟ್ಸ್ ಇದೆಯಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ. ಈ ಒಂದು ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸ ಯಾವುದೇ ವಿಡಿಯೋ ನೋಟಿಫಿಕೇಶನ್ಗಳಿಗೆ ಬೆಲ್ ಐಕಾನ್ ಅನ್ನ ಮರಿದೇ ಪ್ರೆಸ್ ಮಾಡಿ. ನಾನು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೇದಾಗ್ಲಿ.